ವಾಹಿನಿಯು ಕರ್ಣ ಎಂಬ ಹೊಸ ಧಾರಾವಾಹಿಯೊಂದನ್ನು ಶೀಘ್ರದಲ್ಲೇ ಪ್ರಸಾರ ಮಾಡಲಿದೆ. ಈಗಾಗಲೇ ಹೊಸ ಧಾರಾವಾಹಿಯ ಪ್ರೋಮೋ ಬಿಡುಗಡೆಯಾಗಿದ್ದು ದಾಖಲೆಯ ವೀಕ್ಷಣೆ ಕಂಡಿದೆ. ಕನ್ನಡ ಕಿರುತೆರೆಯಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿರುವಂತಹ ಕನ್ನಡತಿ ಧಾರಾವಾಹಿಯ ನಾಯಕ ಕಿರಣ್ ರಾಜ್ ಈ ಧಾರಾವಾಹಿಯ ನಾಯಕರಾಗಿದ್ದಾರೆ. ಈ ಮೂಲಕ ಕಿರಣ್ ರಾಜ್ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಿ ಕನ್ನಡ ಇನ್ಸ್ಟಾಗ್ರಾಂನಲ್ಲಿ ಧಾರಾವಾಹಿಯ ಪ್ರೋಮೋಗೆ 10 ಮಿಲಿಯನ್ಗೂ ಅಧಿಕ ವ್ಯೂಸ್ ಆಗಿದೆ. ಹೀಗೆ ಸಾಕಷ್ಟು ಕುತೂಹಲ ಕೆರಳಿಸಿರುವ ಈ ಧಾರಾವಾಹಿಗೆ ನಾಯಕಿ ಯಾರು ಎಂಬ ಪ್ರಶ್ನೆ ಮೂಡಿದೆ. ಪ್ರೋಮೋ ಬಿಡುಗಡೆ ಆದಾಗಿನಿಂದ ಈ ಧಾರಾವಾಹಿಗೆ ನಾಯಕಿ ಯಾರು, ಕಿರಣ್ ರಾಜ್ಗೆ ಜೋಡಿ ಯಾರು ಎಂಬ ಕುರಿತು ಸಾಕಷ್ಟು ಸುದ್ದಿಗಳು ಹರಿದಾಡುತ್ತಿವೆ. ಸದ್ಯ ಟ್ರೆಂಡಿಂಗ್ ನಲ್ಲಿರುವ ನಾಯಕಿಯರೆಂದರೆ ಭವ್ಯಗೌಡ ಹಾಗೂ ಮೋಕ್ಷಿತಾ ಪೈ. ಇತ್ತೀಚೆಗಷ್ಟೇ ಇವರಿಬ್ರು ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಭಾಗವಹಿಸಿದ್ರು. ಕರ್ನಾಟಕ ಜನತೆಗೆ ಹತ್ತಿರವಾಗಿರುವ ಇವರಿಬ್ಬರ ಪೈಕಿ ಒಬ್ಬರು ಕರ್ಣನ ನಾಯಕಿಯಾಗಲಿದ್ದಾರೆ ಎನ್ನಲಾಗಿದೆ. ಆದ್ರೆ ಇರಲ್ವಂತೆ. ಇನ್ನು ಕನ್ನಡತಿ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಹಾಗೂ ರಂಜನಿ ರಾಘವನ್ ಅವರು ಒಟ್ಟಾಗಿ ನಟಿಸಿ ಎಲ್ಲರ ಗಮನ ಸೆಳೆದ್ರು. ಈ ಧಾರಾವಾಹಿ ಪೂರ್ಣಗೊಂಡು ಹಲವು ಸಮಯ ಕಳೆದಿದೆ. ಇದು ಮುಗಿದರೂ ಈ ಜೋಡಿಯನ್ನ ವೀಕ್ಷಕರು ಮರೆತಿಲ್ಲ. ಹೀಗಾಗಿ ಮತ್ತೆ ಈ ಸೂಪರ್ ಹಿಟ್ ಜೋಡಿ ಕರ್ಣದಲ್ಲಿ ಕಾಣಿಸಿಕೊಳ್ತಾರೆ ಎಂಬ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ. ಅನೇಕರು ರಂಜನಿಯವರೇ ನಾಯಕಿಯಾಗಲಿ ಎಂದು ಕೋರಿದ್ದಾರೆ. ಆದ್ರೆ ಇವೆಲ್ಲ ಅಭಿಮಾನಿಗಳ ಬಾಯಿಂದ ಕೇಳಿಬರುತ್ತಿರುವ ಹೆಸರುಗಳು. ಆದ್ರೆ ಕರ್ಣನಿಗೆ ನಾಯಕಿ ಇವರು ಯಾರೂ ಅಲ್ಲ. ಶ್ರುತಿ ನಾಯ್ಡು ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿ ಬರುತ್ತಿರುವ ಕರ್ಣ ಧಾರಾವಾಹಿಗೆ ನಾಯಕಿಯಾಗಿ ಹೊಸ ಮುಖವನ್ನ ಹುಡುಕುತ್ತಿದ್ದಾರಂತೆ. ನಾಯಕಿ ಇನ್ನು ಫೈನಲ್ ಆಗಿಲ್ಲ. ಮೂಲಗಳ ಪ್ರಕಾರ ಪ್ರೋಮೋ ಶೂಟಿಂಗ್ ಮಾತ್ರ ಆಗಿದ್ದು ಇನ್ನು ಧಾರಾವಾಹಿ ಶೂಟಿಂಗ್ ಆರಂಭವಾಗಿಲ್ಲ. ಹೀಗಾಗಿ ಯಾರ ಹೊಸ ಮುಖ ಎಂಬುದು ಇನ್ನಷ್ಟೇ ರಿವೀಲ್ ಆಗಬೇಕಿದೆ.